ಸರಿ ಏನು ಇವ್ರಿಗೆ ಏನಾಗಿದೆ ಅಂತೇಳಿ ಒಳ್ಳೆಯ ಉತ್ತಮವಂತ ಬೆಳೆ ಬೆಳೆಯತಕ್ಕಂಥ ರೈತರ ಭೂಮಿನೇ ಯಾತಿಗೆ ಕುಡ್ಕೊಂಡು ಹೋಗ್ತಾರೆ ಇವರು. ಯಾತಿಕ್ಕಿದು ಈ ರೀತಿ ಈ ಸ್ವೇಚ್ಛಾಚಾರದಲ್ಲಿ ಹೊರಟಿದ್ದಾರೆ. ಇದು ಕೊನೆಗೆ ಏನು ಪರಿಸ್ಥಿತಿ ಎದುರಿಸಬೇಕಾಗುತ್ತೆ ಅನ್ನೋದು ಇನ್ನೂ ಅವ್ರಿಗೆ ಚಿಂತೆ ಮಾಡ್ತಾ ಇಲ್ಲ. ಅವ್ರ ಪಾಪ ನಮ್ಮ ಮುಖ್ಯಮಂತ್ರಿ ಹೇಳ್ತಾರೆ ಮುಂದಿನ 15 ವರ್ಷ ಇವರೇ ಮುಖ್ಯಮಂತ್ರಿ ಇರ್ತಾರಂತೆ. ಈ 2 ವರ್ಷ ಇದ್ದರೆ ಈ 2 ವರ್ಷ ಏನಾದರೂ ಕಂಪ್ಲೀಟ್ ಮಾಡೋದ್ರಲ್ಲಿ ವಿಧಾನಸೌಧನೂ ಮಾರಾಟ ಮಾಡೋದ್ರೇನು ಆಶ್ಚರ್ಯ ಪಡಬೇಡಿ. ನನ್ನ ಅಭಿಪ್ರಾಯದಲ್ಲಿ ಹೋಗ್ತಿರೋ ಮಾರ್ಗದಲ್ಲಿ ವಿಧಾನಸೌಧ ಯಾವಾಗ ಯಾರಿಗೆ ಬರ್ಕೊಡ್ತಾರೋ ಗೊತ್ತಿಲ್ಲ, ಇಲ್ಲ ಅವರೇ ಬರ್ಸ್ಕೊಂಡ್ಬಿಡ್ತಾರೋ ಗೊತ್ತಿಲ್ಲ. ವಿಧಾನಸೌಧ ನಮ್ಮ ಅಪ್ಪನ ಆಸ್ತಿ ಅಂತ, ನಾನೀಗ ಮುಖ್ಯಮಂತ್ರಿ ಆಗಿದ್ದೀನಿ, ಇದು ನಮ್ಮ ಅಪ್ಪಂದೇ ಆಸ್ತಿ ಇದು ಅಂತೇಳಿ ಅದನ್ನು ಬರ್ಸ್ಕೊಂಡ್ರು ಏನು ಆಶ್ಚರ್ಯ ಪಡಬೇಡಿ. ಆ ಮಟ್ಟಕ್ಕಿದ್ದಾರೆ ಇವರು. ಸರಿ ಏನು ಇವ್ರಿಗೆ ಏನಾಗಿದೆ ಅಂತೇಳಿ ಒಳ್ಳೆಯ ಉತ್ತಮವಂತ ಬೆಳೆ ಬೆಳೆಯತಕ್ಕಂಥ ರೈತರ ಭೂಮಿನೇ ಯಾತಿಗೆ ಕುಡ್ಕೊಂಡು ಹೋಗ್ತಾರೆ ಇವರು. ಯಾತಿಕ್ಕಿದು ಈ ರೀತಿ ಈ ಸ್ವೇಚ್ಛಾಚಾರದಲ್ಲಿ ಹೊರಟಿದ್ದಾರೆ. ಇದು ಕೊನೆಗೆ ಏನು ಪರಿಸ್ಥಿತಿ ಎದುರಿಸಬೇಕಾಗುತ್ತೆ ಅನ್ನೋದು ಇನ್ನೂ ಅವ್ರಿಗೆ ಚಿಂತೆ ಮಾಡ್ತಾ ಇಲ್ಲ. ಅವ್ರ ಪಾಪ ನಮ್ಮ ಮುಖ್ಯಮಂತ್ರಿ ಹೇಳ್ತಾರೆ ಮುಂದಿನ 15 ವರ್ಷ ಇವರೇ ಮುಖ್ಯಮಂತ್ರಿ ಇರ್ತಾರಂತೆ. ಈ 2 ವರ್ಷ ಇದ್ದರೆ ಈ 2 ವರ್ಷ ಏನಾದರೂ ಕಂಪ್ಲೀಟ್ ಮಾಡೋದ್ರಲ್ಲಿ ವಿಧಾನಸೌಧನೂ ಮಾರಾಟ ಮಾಡೋದ್ರೇನು ಆಶ್ಚರ್ಯ ಪಡಬೇಡಿ. ನನ್ನ ಅಭಿಪ್ರಾಯದಲ್ಲಿ ಹೋಗ್ತಿರೋ ಮಾರ್ಗದಲ್ಲಿ ವಿಧಾನಸೌಧ ಯಾವಾಗ ಯಾರಿಗೆ ಬರ್ಕೊಡ್ತಾರೋ ಗೊತ್ತಿಲ್ಲ, ಇಲ್ಲ ಅವರೇ ಬರ್ಸ್ಕೊಂಡ್ಬಿಡ್ತಾರೋ ಗೊತ್ತಿಲ್ಲ. ವಿಧಾನಸೌಧ ನಮ್ಮ ಅಪ್ಪನ ಆಸ್ತಿ ಅಂತ, ನಾನೀಗ ಮುಖ್ಯಮಂತ್ರಿ ಆಗಿದ್ದೀನಿ, ಇದು ನಮ್ಮ ಅಪ್ಪಂದೇ ಆಸ್ತಿ ಇದು ಅಂತೇಳಿ ಅದನ್ನು ಬರ್ಸ್ಕೊಂಡ್ರು ಏನು ಆಶ್ಚರ್ಯ ಪಡಬೇಡಿ. ಆ ಮಟ್ಟಕ್ಕಿದ್ದಾರೆ ಇವರು.